ಇದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ನೋಡಪ್ಪ, ಹೀಗೆ ನೆಗೆಟಿವ್ ಗಳನ್ನ ಹುಡುಕ್ತಾ ಹೋದ್ರೆ ಸಾಕಷ್ಟು ಸಿಗುತ್ತೆ. ಹಾಗಂತ ನಾವು ಪೂಜನಿಗೆ ಮದುವೆ ಮಾಡದೆ ಮನೇಲೇನೆ ಇಟ್ಕೊಳಕ್ ಆಗುತ್ತಾ ಅಪ್ಪ, ಹೇಳಿ ಅಪ್ಪ ಅಂತ ಬಾಗಿ ಕೇಳಿದ ತಕ್ಷಣ ಆಗ ವಿಠಲ್ ಮೂರ್ತಿ ಅವರು ಇಲ್ಲ ಅದೇ ಹಂಗಾಗುತ್ತೆ, ಪೂಜೆಗೆ ಮದುವೆ ಮಾಡ್ಲೇಬೇಕು, ಒಂದು ಒಳ್ಳೆ ಹುಡುಗನ್ನ ಹುಡುಕ್ಬಿಟ್ಟು ನಾನೇ ಅವಳಿಗೆ ಮದುವೆ ಮಾಡ್ತೇನೆ ಅಂತ ಭಾಗ್ಯ ತಂದೆ ಹೇಳಿದ ತಕ್ಷಣ ಆಗ ಭಾಗ್ಯ ಮತ್ತೆ ಭಾಗ್ಯನ ಮನೆಯವರಿಗೆಲ್ಲ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ. ಸರಿ ಆಯ್ತಪ್ಪ, ಇವಾಗ ನೀನು ಒಂದು ಒಳ್ಳೆ ಹುಡುಗನ ನೋಡ್ತೀಯ ಅಂತ ಇಟ್ಕೋ, ಆದ್ರೆ ಅವನು ಯಾವುದೇ ನೆಗೆಟಿವ್ ಗುಣ ಇಲ್ಲದೆ ಅವರು ತುಂಬಾನೇ ಒಳ್ಳೆಯವರಾಗಿರ್ತಾರ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಹೌದು ನಾನು ಅಂತ ಹುಡುಗನೇ ಹುಡುಕ್ತೀನಿ ಅಂತ ಆಗ ಭಾಗ್ಯ ತಂದೆ ಹೇಳ್ತಾರೆ. ಸರಿ ಆಯ್ತಪ್ಪ, ಇವಾಗ ನೀನ್ ಹುಡುಗಿರೋ ಹುಡುಗನಿಗೆ ಯಾವ್ದು ಒಂದೂ ಕೂಡ ನೆಗೆಟಿವ್ ಗುಣನೇ ಇಲ್ಲ, ಹಾಗೆ ಹುಡುಗನ ಮನೆಯವರನ್ನು ಕೂಡ ತುಂಬಾ ಒಳ್ಳೆಯವರು ಅಂತ ಅನ್ಕೊಳ್ಳೋಣ, ಆಗ ಅವ್ರ ಜೊತೆ ನಮ್ ಪೂಜೆ ಚೆನ್ನಾಗಿನೇ ಜೀವನ ನಡೆಸ್ತಾಳ ಅಪ್ಪ ಅಂತ ಭಾಗ್ಯ ಕೇಳ್ತಾ ಇರ್ಬೇಕಾದ್ರೆ ಹೌದು ನಡೆಸ್ತಾಳೆ. ಯಾಕಂತಂದ್ರೆ ಒಂದೇ ಒಂದು ನೆಗೆಟಿವ್ ಗುಣ ಇಲ್ಲ ಅಂತಂದ್ರೆ ಇನ್ನ ಪೂಜೆ ಅಲ್ಲಿ ಚೆನ್ನಾಗಿಲ್ದೆ ಇರೋಕೆ ಏನಮ್ಮ ಕಾರಣ ಇದೆ ಅಂತ ಆಗ ಪೂಜಾ ತಂದೆ ಕೇಳ್ತಾ ಇರ್ಬೇಕಾದ್ರೆ ನೋಡಪ್ಪ, ಅವಳು ಕಿಶನ್ನ ಬಿಟ್ಟು ಬೇರೆ ಯಾರ ಜೊತೆಗೂ ಕೂಡ ಮದ್ವೆ ಆಗಲ್ಲ ಅಂತ ಹೇಳಿದಾಳೆ, ಅಂತವಳನ್ನ ನಾವಿವಾಗ ಬೇರೆ ಯಾರ ಜೊತೆಗೆ ಮದ್ವೆ ಮಾಡ್ಸಿದ್ರೆ ಅವಳು ಹೆಂಗಪ್ಪ ಚೆನ್ನಾಗಿರ್ತಾಳೆ ಜೀವನದಲ್ಲಿ. ನೋಡಪ್ಪ, ಇಷ್ಟು ದಿನ ನೀವು ಯಾವುದೇ ಕಾರಣಕ್ಕೂ ಪೂಜನಿಗೆ ಒಂದಿನನೂ ಕೂಡ ಮನ್ಸಿಗೆ ನೋಯಿಸ್ದೇ ಅಲ್ಲ, ನನ್ಗಾಗ್ಲಿ ಲಡ್ಡುಗಾಗ್ಲಿ ಪೂಜನ ನೀವು ಇಷ್ಟು ದಿನ ಕಣ್ಣಿಟ್ಕೊಂಡು ನೀವು ಸಾಕಿದೀರಪ್ಪ, ನಮ್ಮಿಬ್ರಿಗೂ ಕೂಡ ನೀವು ಎಷ್ಟು ಚೆನ್ನಾಗಿನೇ ನೋಡ್ಕೊಂಡಿದ್ದೀರಾ ಅಂತ ನನಗ್ ಗೊತ್ತು. ಅದ್ರಲ್ಲಿ ಹೇಳಿ ಕೇಳಿ ಮದ್ವೆ ಮಾಡ್ಸಿದ್ರು ಕೂಡ ನನ್ ಜೀವನ ಏನಾಗಿದೆ ಅಂತ ನಿಮ್ ಕಣ್ಣೆದ್ರುಗಡೆನೆ ಇದೆ ಅಪ್ಪ. ಇವಾಗ ನಿಮ್ಗೆ ಅದೇ ತರ ಪೂಜಾ ಜೀವನ ಕೂಡ ಹಂಗೆ ಆಗ್ಬೇಕು ಅಂತ ನಿಮ್ಗೇನಾದ್ರೂ ಆಸೆ ಇದೆಯಾ ಅಂತ ಆಗ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಬಿಡ್ತು ಅನ್ನಮ್ಮ, ಎಂತ ಮಾತಾಡ್ತೀಯ ಅಂತ ಆಗ ಭಾಗ್ಯ ತಂದೆ ಹೇಳ್ತಾರೆ. ಅಪ್ಪ, ನಾನು ಆ ರೀತಿಯಾಗಿ ಹೇಳಿರೋದಲ್ಲಪ್ಪ, ನೀವು ಅರ್ಥ ಮಾಡ್ಕೊಳ್ಳಿ ಅಪ್ಪ, ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ರ ನೋಡಿ. ಬಲವಂತವಾಗಿ ನೀವೇನಾದ್ರೂ ಪೂಜಾಗೆ ಮದ್ವೆ ಮಾಡ್ಸಕ್ ಹೋದ್ರೆ ಅವಳು ಖಂಡಿತವಾಗಿ ಚೆನ್ನಾಗಿರಲ್ಲಪ್ಪ. ಯಾಕಂತಂದ್ರೆ ಪೂಜಾ ಮತ್ತೆ ಕಿಶನ್ ಪರಸ್ಪರ ಒಬ್ರು ಅರ್ಥ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಇವಾಗ ನಾವೆಲ್ಲರೂ ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಮಾತ್ರ ಅವರು ಜೀವನದಲ್ಲಿ ತುಂಬಾನೇ ಜೀವನದಲ್ಲಿ ಚೆನ್ನಾಗಿನೇ ಇರ್ತಾರಪ್ಪ. ಅದು ಅಲ್ಲದೆ ಪೂಜನಿಗೆ ಅವಳ ಜೀವನದಲ್ಲಿ ಎಲ್ಲಾ ನಿರ್ಧಾರನು ಕೂಡ ತಗೊಳ್ಳೋ ಹಕ್ಕು ನೀವೇನೆ ಕೊಟ್ಟಿರೋದು. ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡು, ಹಾಗೆ ಏನ್ ಬೇಕಾದ್ರೂ ಓದು ಅಂತ ನೀವು ಎಲ್ಲಾ ಟೈಮಲ್ಲೂ ಅವಳ ಜೊತೆಗೇನೆ ಇದ್ದು ಇವಾಗ ಅವಳ ಜೀವನದ ಇಷ್ಟೊಂದು ದೊಡ್ಡ ನಿರ್ಧಾರನ ಅವಳಿಗೆ ತಗೊಳಕ್ಕೆ ಯಾಕಪ್ಪ ನೀವು ಬಿಡ್ತಾ ಇಲ್ಲ? ಪ್ಲೀಸ್ ಅಪ್ಪ, ನಾನ್ ನಿಮ್ ಕೈ ಮುಗ್ದು ಕೇಳ್ಕೊಂತಾ ಇದ್ದೀನಿ ನೋಡಿ. ಇದೊಂದ್ ವಿಷಯದಲ್ಲಿ ಪೂಜಾನ ಅವಳ ನಿರ್ಧಾರ ಏನ್ ತಗೊಂಡಿದ್ದಾಳೆ, ಅವಳ ಜೊತೆಗೆ ನಾವು ಅವಳಿಗೆ ಬೆಂಬಲವಾಗಿ ನಿಂತ್ಕೋಬೇಕು ಅಪ್ಪ, ಅವಾಗ ಅವಳ ಜೀವನ ಚೆನ್ನಾಗಿರುತ್ತೆ. ಪ್ಲೀಸ್ ಅಪ್ಪ, ದಯಮಾಡಿ ನೀವು ಇದಕ್ಕೆ ಒಪ್ಕೊಳ್ಳಿ ಅಂತ ಭಾಗ್ಯ ತಂದೆ ಹತ್ರ ಹಾಗೆ ಕೈ ಮುಗ್ದು ಬೇಡ್ಕೊಂತಾ ಇರ್ತಾಳೆ. ಈ ಕಡೆ ಆದಿ ಕಿಶನ್ ಹತ್ರ ಬಂದ್ಕೊಂಡು ನೋಡ್ ಕಿಶನ್, ಪೂಜಾ ಈ ಮನೆಗೆ ಮಾಡ್ಸಿರುವಂತ ಸೊಸೆ ಅಲ್ಲ, ಅವಳು ಈ ಮನೆಗ್ ಬರ್ತಿರೋದೆ ದುಡ್ಡುಗೋಸ್ಕರ, ಆಸ್ತಿ ಐಶ್ವರ್ಯಕ್ಕೋಸ್ಕರ. ನೋಡು, ಆವತ್ತು ಒಂದಿನ ನಾನು ಕೂಡ ಅವಳನ್ನ ತುಂಬಾನೇ ಇಷ್ಟಪಟ್ಟಿದ್ದೆ, ಅವಳು ಕೂಡ ಈ ಮನೆಗೆ ಅದಾದ ನಂತರ ಏನಕ್ಕೆ ನನ್ನನ್ನ ಪ್ರೀತಿ ಮಾಡಕ್ಕೆ ಒಪ್ಕೊಂಡಿದ್ದಾಳಂತ ನನಗ್ ಗೊತ್ತಾಯ್ತು ಅಂತ ಆಗ ಸರಿ ಆ ವಿಷಯ ಇವಾಗ ಯಾಕೆ, ಅದನ್ನೆಲ್ಲ ಬಿಟ್ಟಾಕೋ. ನೋಡು, ನಾನ್ ನಿನ್ಗೆ ಹೇಳೋದನ್ನೆಲ್ಲ ಹೇಳಾಗಿದೆ, ಇನ್ನ ನಿನ್ನ ನಿರ್ಧಾರ ನಿನಗ್ ಬಿಟ್ಟಿರೋದು, ಯೋಚನೆ ಮಾಡಿ ನೀನೊಂದು ನಿರ್ಧಾರಕ್ಕೆನೆ ಬಂದ್ಬಿಡು, ನನ್ ಮಾತನ್ನ ಯಾವತ್ತೂ ನೀನು ತೆಗ್ದಾಕ್ಬೇಡ ಅಂತ ಹೇಳ್ಬಿಟ್ಟು ಆದಿ ಅಲ್ಲಿಂದ ಹೊರಟೋಗ್ಬಿಟ್ರೆ, ಈ ಕಡೆ ಕಿಶನ್ ಮಾತ್ರ ಭಾಗ್ಯ ಮನೆ ಹತ್ರ ಹೋದವಾಗ ಭಾಗ್ಯ ಹೇಳಿರೋ ಮಾತು, ಹಾಗೆ ಮೀನಾಕ್ಷಿ ಹೇಳಿರೋ ಮಾತು, ಹಾಗೆ ಪೂಜನಿಗೆ ಕೊಟ್ಟಿರೋ ಪ್ರಾಮಿಸ್ ಎಲ್ಲದನ್ನು ಕೂಡ ಇನ್ಸಿಡೆಂಟ್ನೆಲ್ಲ ಹಾಗೆ ನೆನ್ಸ್ಕೊಂಡು ಇಲ್ಲ ಇದನ್ನ ಹೀಗೆ ಬಿಟ್ರೆ ಇದಂತೂ ಸರಿ ಆಗಲ್ಲ, ಇದಕ್ಕೆ ಏನಾದ್ರೂ ಒಂದ್ ಮಾಡ್ಲೇಬೇಕು, ಎಸ್ ನಾನು ಇದೇ ನಿರ್ಧಾರನ ಮಾಡ್ಲೇಬೇಕು ಅಂತ ಹಾಗೆ ಕಿಶನ್ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಭಾಗ್ಯನು ಕೂಡ ತಂದೆ ಹತ್ರ ಪ್ಲೀಸ್ ಅಪ್ಪ, ಪ್ಲೀಸ್ ಇದಕ್ ನೀವು ಒಪ್ಕೊಳ್ಳಿ ಅಪ್ಪ, ಪೂಜಾ ಆ ಮನೆ ಹೋದ್ರೆ ಚೆನ್ನಾಗಿನೇ ಸಂಸಾರ ನಡೆಸ್ಕೊಂಡು ಹೋಗ್ತಾಳ ಅನ್ನೋ ನಂಬಿಕೆ ನನಗಿದೆ, ಪ್ಲೀಸ್ ಅಪ್ಪ ನನ್ನ ನಂಬಿ ಅಂತ ಭಾಗ್ಯ ರಿಕ್ವೆಸ್ಟ್ ಮಾಡ್ಕೊಂತ ಇರ್ತಾಳೆ. ಹಾಗೆ ಸುನಂದ ಅವರನ್ನು ಕೂಡ ಭಾಗ್ಯ ಹೇಳ್ತಿರೋದು ಸರಿಯಾಗಿನೇ ಇದೆ ನೋಡಿ, ಒಂದ್ ವೇಳೆ ನಾವು ಪೂಜಾ ಜೊತೆಗೇನೆ ಕಿಶನ್ ಮದುವೆ ಮಾಡ್ಸಿಲ್ಲ ಅಂತಂದ್ರೆ ಪೂಜಾ ಹೇಳ್ಬಿಟ್ಟಿದಾಳಲ್ಲ ನಿಮ್ ಎದುರುಗಡೆನೆ, ನಾನ್ ಯಾವ್ದೇ ಕಾರಣಕ್ಕೂ ಜೀವನದಲ್ಲಿ ಮತ್ತೆ ಮದುವೆ ಆಗೋದೇ ಇಲ್ಲ, ಹಾಗೆ ಇದ್ಬಿಡ್ತೀನಿ ಅಂತ ಹೇಳಿದಾಳೆ. ನೀವು ಒಂದ್ ವೇಳೆ ಒಪ್ಕೊಂಡಿಲ್ಲ ಅಂತಂದ್ರೆ ನಮ್ ಕಣ್ಣೆದುರುಗಡೆ ಪೂಜಾ ಜೀವನ ಹಾಳಾಗ್ಬಿಡುತ್ತೆ, ಅವಳು ಆಮೇಲೆ ಒಂಟಿಯಾಗಿನೇ ಇರ್ಬೇಕಾಗುತ್ತೆ ರೀ, ಪ್ಲೀಸ್ ಒಪ್ಕೊಳ್ಳಿ ಅಂತ ಹಾಗೆ ಸುನಂದನು ಕೂಡ ರಿಕ್ವೆಸ್ಟ್ ಮಾಡ್ಕೊಂತ ಇರ್ಬೇಕಾದ್ರೆ ಈ ಕಡೆ ಧರ್ಮ ಅವರನ್ನು ನೋಡಿ, ಬೀಗ್ರೆ ನಾನು ಹಿಂಗ್ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ, ಭಾಗ್ಯ ಇಷ್ಟು ಸರಿ ಯಾವುದೇ ಒಂದ್ ನಿರ್ಧಾರ ತಗೊಂಡ್ರು ಅದು ಫೇಲ್ ಆಗಿರೋ ಚಾನ್ಸೇ ಇಲ್ಲ, ಭಾಗ್ಯ ಒಂದು ಏನೋ ಹೇಳ್ತಿದ್ದಾಳಂತಂದ್ರೆ ಅದ್ರಲ್ಲಿ ಏನೋ ಒಂದ್ ಅರ್ಥ ಇದ್ದೇ ಇರುತ್ತಂತ. ಬೀಗ್ರೆ ಭಾಗ್ಯ ಇಷ್ಟೊಂದಲ್ಲಿ ಹೇಳ್ತಿದ್ದಾಳಲ್ಲ, ನೀವು ದೊಡ್ಡ ಮನ್ಸ್ ಮಾಡಿ ಬೀಗ್ರೆ ಅಂತ ಆಗ ಧರ್ಮ ಅವರು ಹೇಳ್ತಿರ್ಬೇಕಾದ್ರೆ ಸರಿ ಹಾಗಾದ್ರೆ ನೀವ್ ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂತ ಅಂದ್ರ ಮೇಲೆ ನಾನಿನ್ನ ಬೇಡ
ಅನ್ನೋದಕ್ಕೆ ಏನ್ ಕಾರಣ ಇದೆ ನೋಡಮ್ಮ ಭಾಗ್ಯ. ನಿನ್ ಜೀವನದಲ್ಲಿ ಎಂತೆಂಥದ್ದು ದೊಡ್ಡ ದೊಡ್ಡ ಕಠಿಣ ಸನ್ನಿವೇಶದಲ್ಲೂ ನೀನು ಗಟ್ಟಿಯಾಗಿ ಎದುರುಗಡೆ ಆ ಸಮಸ್ಯೆ ಎದುರುಗಡೆ ನಿಂತು ಅದರಲ್ಲಿ ಹೋರಾಡಿ ನೀನು ಜಯ ಗೆದ್ದಿದ್ಯಮ್ಮ. ಇದ್ರಲ್ಲೂ ಕೂಡ ನಿನ್ ಮಾತಿನಂತೆನೆ ಆಗ್ಲಿ, ಇನ್ನ ನಾನು ಏನಕ್ಕಮ್ಮ ಅಡ್ಡಿಪಡಿಸ್ಲಿ ಅಂತ ಆಗ ಒಪ್ಪಿಗೆ ಕೊಟ್ಬಿಡ್ತಾರೆ ವಿಠಲ್ ಮೂರ್ತಿ ಅವರು. ಆಗ ಸುನಂದ ಮತ್ತೆ ಮನೆಯವರಿಗೆಲ್ಲ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಆಗ ಅಪ್ಪ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಹಾಗೆ ಅಪ್ಪನ ಗಟ್ಟಿಯಾಗಿ ತಪ್ಕೊಂಡ್ಬಿಡ್ತಾಳೆ. ನೋಡಮ್ಮ ಭಾಗ್ಯ, ಇನ್ನ ಮದ್ವೆಗೆ ಇನ್ನ ಮುಂದಿನದ್ ಏನೇನ್ ಆಗ್ಬೇಕೋ ಅದನ್ನೆಲ್ಲ ತಯಾರಿನೆಲ್ಲ ಶುರು ಮಾಡ್ಕೊ ಅಮ್ಮ ಅಂತ ಆಗ ಭಾಗ್ಯ ತಂದೆ ಹೇಳ್ಬಿಡ್ತಾರೆ. ಈ ಮಾತನೆಲ್ಲ ಅಲ್ಲೇ ನಿಂತ್ಕೊಂಡು ಹಾಗೆ ಪೂಜೆ ಮಾತ್ರ ಕೇಳಿಸ್ಕೊಂಡು ಓ ಮೈ ಗಾಡ್ ಥ್ಯಾಂಕ್ ಯು ಸೋ ಮಚ್ ಗಾಡ್. ಭಾಗ್ಯ ಅಕ್ಕನ ಹತ್ರ ಹೇಳಿದೆ, ಅಕ್ಕ ನನ್ನ ಜೀವನನ ಸರಿ ಮಾಡಕ್ಕೆ ಏನಾದ್ರೂ ಒಂದ್ ದೊಡ್ಡ ನಿರ್ಧಾರ ತಗೋ ಅಂತ. ಅಕ್ಕ ಥ್ಯಾಂಕ್ ಯು ಸೋ ಮಚ್ ಭಾಗ್ಯಕ್ಕ, ಕೊನೆಗೂ ನನ್ನ ಆಸೆನ ನೀನು ಪೂರೈಸ್ಬಿಟ್ಟೆ ಅಂತ ಪೂಜನ ಕೂಡ ಭಾಗ್ಯನಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ತಾಳೆ. ಈ ಕಡೆ ಕಿಶನ್ ಮಾತ್ರ ಹಾಗೆ ಒಂದು ಲೆಟರ್ನ ಬರ್ಕೊಂಡು ಆ ಲೆಟರ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ತನ್ನ ಬೆಡ್ ಮೇಲೆ ಇಟ್ಬಿಡ್ತಾನೆ. ಅಣ್ಣ ಐ ಆಮ್ ಸೋ ಸಾರಿ, ಇದೆಲ್ಲ ನಿಮ್ಗೆ ಇಷ್ಟ ಆಗಲ್ಲ ಅಂತ ಗೊತ್ತು, ಆದ್ರೆ ಇದನ್ನ ಬಿಟ್ಬಿಟ್ಟು ನನ್ಗೆ ಬೇರೆ ಆಪ್ಷನ್ನೇ ಇಲ್ಲ ಅಣ್ಣ. ನಿಮ್ಮನ್ನೆಲ್ಲ ಕನ್ವಿನ್ಸ್ ಮಾಡಕ್ಕಂತ ನಾನು ತುಂಬಾನೇ ಟ್ರೈ ಮಾಡಿದೆ, ಆದ್ರೆ ನೋ ಯೂಸ್. ಇದನ್ನ ಹೀಗೆ ಬಿಟ್ರಂತೂ ಆಗಲ್ಲ ಅಣ್ಣ. ಯಾಕಂತಂದ್ರೆ ನಾನು ಪೂಜನ ತುಂಬಾನೇ ಇಷ್ಟಪಡ್ತಿದ್ದೀನಿ. ಯಾವ್ದೇ ಕಾರಣಕ್ಕೂ ಅವಳನ್ನಂತ ಕಳ್ಕೊಳ್ಳಕ್ಕೆ ನನ್ಗಂತೂ ಇಷ್ಟನೇ ಇಲ್ಲ. ನಾನು ಈ ತರ ಒಂದು ಡಿಸಿಷನ್ ತಗೊಂಡ್ರೆ ಮಾತ್ರ ನಾನು ಪೂಜಾ ಜೊತೆ ಚೆನ್ನಾಗಿರೋಕೆ ಸಾಧ್ಯ ಅಂತ ನನ್ಗೆ ಅನ್ನಿಸ್ತಾ ಇದೆ ಅಣ್ಣ. ಇದನ್ನ ಬಿಟ್ಬಿಟ್ಟು ನನ್ಗೆ ಬೇರೆ ಆಪ್ಷನ್ ಅಲ್ಲ. ಸರಿ ಅಂತ ಹೇಳ್ಕೊಂಡು ಪೂಜಾ ಅಂತ ಹೇಳ್ಕೊಂಡು ಪೂಜನಿಗೆ ಕಾಲ್ ಮಾಡ್ತಾನೆ ಕಿಶನ್. ಈ ಕಡೆ ಕಿಶನ್ ಕಾಲ್ ಬಂದಿರೋದನ್ನ ನೋಡ್ಕೊಂಡು ಹಾಗೆ ಪೂಜನು ಕೂಡ ತುಂಬಾನೇ ಖುಷಿ ಆಗ್ಬಿಟ್ಟು, ಹೋ ಕಿಶನ್ ನಾನೇ ನಿನ್ಗೆ ಕಾಲ್ ಮಾಡೋಣ ಅಂತ ಅನ್ಕೊಂಡೆ, ಅಷ್ಟರಲ್ಲಿ ನೀನೇನೋ ಕಾಲ್ ಮಾಡ್ಬಿಟ್ಟಿಯಲ್ಲ ಅಂತ ಆಗ ಪೂಜಾ ಹೇಳ್ತಿರ್ಬೇಕಾದ್ರೆ, ಹೌದು ಪೂಜಾ ನೀನ್ ಇವಾಗ ತುಂಬಾನೇ ಟೆನ್ಷನ್ ಅಲ್ಲಿ ಇರ್ತೀಯ ಅಂತ ಗೊತ್ತು, ನಾನ್ ನಿನ್ನ ಹತ್ರ ಒಂದ್ ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಅಂತ ಆಗ ಕಿಶನ್ ಹೇಳಿದ ತಕ್ಷಣ, ಹೌದಾ ಹಾಗಾದ್ರೆ ನಾನು ಕೂಡ ನಿನ್ನ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕು, ಸರಿ ಫಸ್ಟ್ ನೀನ್ ಹೇಳ್ಕೊ ಅದಾದ ನಂತರ ನಾನ್ ಹೇಳ್ತೀನಿ ಅಂತ ಪೂಜಾ ಹೇಳಿದ ತಕ್ಷಣ, ಅದು ನಾನ್ ನಿನ್ನ ಹತ್ರ ಒಂದು ಫೇವರ್ ಕೇಳ್ಬೇಕು ಪ್ಲೀಸ್, ನಾನು ನಿನ್ನ ಮೀಟ್ ಆಗ್ಬಹುದಾ, ನೀನ್ ಬರ್ತೀಯಾ ಅಂತ ಹೇಳಿದ ತಕ್ಷಣ, ಮೀಟ್ ಆಗ್ಬೇಕಾ ಅಂತ ಆಗ ಪೂಜಾ ಕೇಳ್ಬಿಡ್ತಾಳೆ. ಯಾಕೆ ಆಗಲ್ವಾ, ಪ್ಲೀಸ್ ಕಣೆ ಪ್ಲೀಸ್, ನಾನು ನಿನ್ನ ಹತ್ರ ಏನೋ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ಕೋಬೇಕು, ಪ್ಲೀಸ್ ಮೀಟ್ ಮಾಡು ಅಂತ ಆಗ ಕಿಶನ್ ಹೇಳಿದ ತಕ್ಷಣ, ಅಯ್ಯೋ ದಡ್ಡ ಮೀಟ್ ಮಾಡಕ್ಕೆ ಇಷ್ಟೊಂದು ನೀನು ಕೇಳ್ಬೇಕಾ, ನೋಡು ಎಲ್ಲಿಗೆ ಯಾವಾಗ ಬರ್ಬೇಕಂತ ಹೇಳು ನಾನ್ ಬರ್ತೀನಿ ಅಂತ ಹೇಳಿದ ತಕ್ಷಣ, ಸರಿ ಆಯ್ತು ಇನ್ನ ಒಂದ್ ಸ್ವಲ್ಪ ಹೊತ್ತಿನಲ್ಲಿ ನಾನು ಅದ ಡೀಟೇಲ್ ಅನ್ನೆಲ್ಲ ಶೇರ್ ಮಾಡ್ತೀನಿ, ನೀನ್ ಅಲ್ಲಿಗೆನೆ ಬಂದ್ಬಿಡು ಅಂತ ಹೇಳ್ಬಿಟ್ಟು ಕಿಶನ್ ಫೋನ್ ಅನ್ನ ಕಟ್ ಮಾಡ್ತಾನೆ. ಈ ಕಡೆ ಭಾಗ್ಯ ಮನೇಲಿ ಎಲ್ರು ಕೂಡ ಕೂತ್ಕೊಂಡಿರ್ತಾರೆ. ಭಾಗ್ಯ ಹಾಗೆ ಎಲ್ರಿಗೂ ಕೂಡ ಕಾಫಿ ಮಾಡ್ಕೊ ಬಂದು ಕೊಡ್ತಾಳೆ. ಆಗ ಅದನ್ನ ಕುಡ್ಕೊಂತ ಹಾಗೆ ವಿಠಲ್ ಮೂರ್ತಿ ಅವರು, ಭಾಗ್ಯ ನೀನ್ ದೊಡ್ಡೋಳ ನಾನ್ ದೊಡ್ಡೋಳ ಅಂತ ನನ್ಗೂ ಒಂದನ್ನು ಕೂಡ ಅರ್ಥ ಆಗ್ತಾ ಇಲ್ಲ. ಈ ತರ ಕಠಿಣ ಸಮಯದಲ್ಲಿ ಕೆಲವ್ರ ಮನೆಯಲ್ಲಿ ಹಾಗೆ ತಾಯಿ ಬಂದು ಸಹಾಯ ಮಾಡ್ತಾರಂತೆ, ಆದ್ರೆ ಇವತ್ತು ನನ್ನ ಪಾಲಿಗೆನೆ ನೀನು ತಾಯಿ ಆಗ್ಬಿಟ್ಟೆ ಅಮ್ಮ, ನೋಡು ನಿನ್ನೆ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ ಅಮ್ಮ, ದಯವಿಟ್ಟು ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡ ಅಂತ ಆಗ ವಿಠಲ್ ಮೂರ್ತಿ ಅವರು ಕೇಳ್ತಿರ್ಬೇಕಾದ್ರೆ, ಎಲ್ಲಾದ್ರೂ ಉಂಟಪ್ಪ, ನೋಡು ನೀ ನನ್ನ ಅಪ್ಪ, ನಿನ್ಗೆ ನನ್ ಮೇಲೆ ಹಾಗೆ ಕೋಪ ಮಾಡ್ಕೊಳ್ಳೋದು ನನ್ಗೆ ಬೈಯೋ ಎಲ್ಲ ಹಕ್ಕುನು ಕೂಡ ಇದೆ. ಇಷ್ಟಕ್ಕೂ ನಿನ್ ಜಾಗದಲ್ಲಿ ನಾನು ಇದ್ದಿದ್ರೆ ಅದೇ ತರನೇ ಮಾತಾಡ್ತಿದ್ನೇನೋ ಅಪ್ಪ, ಬಿಟ್ಬಿಡಪ್ಪ ಅಂತ ಆಗ ಭಾಗ್ಯ ಹೇಳ್ತಿರ್ಬೇಕಾದ್ರಿ, ಹಳೇದನ್ನಲ್ಲಿ ಇವಾಗ ಮತ್ತೆ ಯಾಕ್ರಿ ಮಾತಾಡ್ತಾ ಇದ್ರ, ಇಷ್ಟಕ್ಕೂ ನೀವು ಒಪ್ಪಿಗೆ ಕೊಟ್ಟಾಯ್ತಲ್ಲ, ಇನ್ನ ಮದುವೆಗೆ ಏನೇನ್ ತಯಾರಿ ಬೇಕೋ ಅದ್ರ ಕಡೆ ನಾವು ಗಮನ ಹರಿಸೋಣ ಅಂತ ಆಗ ಸುನಂದ ಹೇಳ್ತಾರೆ. ಈ ಕಡೆ ಅದೇ ಟೈಮ್ಗೆ ಸರಿಯಾಗಿ ಪೂಜನು ಕೂಡ ಕೆಳಗಡೆ ಬಂದು ನೋಡ್ತಾಳೆ. ಆಹಾ ಮನೆಯವರೆಲ್ಲ ಎಷ್ಟೊಂದು ಖುಷಿ ಆಗಿದ್ದಾರೆ, ಫೈನಲಿ ನಾನು ಕಿಶನ್ ಮದ್ವೆ ಆಗ್ತಿದ್ದೀನಿ, ಈ ವಿಷಯನ ನೆನ್ಸ್ಕೊಂಡ್ರೆ ಎಷ್ಟೊಂದು ಖುಷಿ ಆಗ್ತಿದೆ, ಅದೇ ಖುಷಿಯಲ್ಲಿ ಬೇಗನೆ ಹೋಗ್ಬಿಟ್ಟು ಹಾಗೆ ಕಿಶನ್ ಮೀಟ್ ಮಾಡ್ಕೊಂಡ್ ಬರ್ತೀನಿ ಅಂತ ಆಗ ಪೂಜಾ ಹೀಗೆ ಮಾತಾಡ್ಕೊಂತ ಇರ್ಬೇಕಾದ್ರೆ, ಬೇಡ ಇವಾಗಷ್ಟೇ ಅಪ್ಪ ಕಿಶನ್ ಮದ್ವೆ ಆಗಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಇವಾಗ್ಲೇನೆ ನಾನು ಕಿಶನ್ ಮೀಟ್ ಮಾಡಕ್ ಹೋಗ್ತಿದ್ದೀನಿ ಅಂತಂದ್ರೆ ಅಪ್ಪ ಮತ್ತೆ ಸಿಟ್ ಮಾಡ್ಕೋಬಹುದು, ಇಲ್ಲಿ ಹೋಗೋದ್ ಬೇಡ, ಹೇಗಿದ್ರು ಹಿಂದ್ಗಡೆ ಬಾಗ್ಲಿದೆ ಅಲ್ವಾ ಅಲ್ಲೇನೆ ಹೋಗ್ಬಿಡ್ತೀನಿ, ಆದಷ್ಟು ಬೇಗನೆ ಮೀಟ್ ಮಾಡ್ಕೊಂಡ್ ಬರ್ತೀನಿ, ಈ ವಿಷಯನ ಮನೆಯವ್ರಿಗೆ ಯಾರಿಗೂ ಕೂಡ ಹೇಳೋದೇ ಬೇಡ ಅಂತ ಹೇಳ್ಕೊಂಡು ನಿಧಾನಕ್ಕೆ ಪೂಜಾ ಹಿಂದ್ಗಡೆ ಬಾಗ್ಲಿಂದ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಆಗ ಸುಂದ್ರಿ ಅಡ್ಡ ಬಂದು ಹಾಗೆ ಪೂಜಾ ಕೈನ ಹಿಡ್ಕೊಂಡ್ಬಿಡ್ತಾಳೆ. ಏನಮ್ಮಣ್ಣಿ ಇಷ್ಟೊಂದು ಖುಷಿಯಲ್ಲಿ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಆಗ ಹಾಗೆ ಸುಂದ್ರಿ ಕೇಳ್ತಿರ್ಬೇಕಾದ್ರೆ, ಅದು ಸುಂದ್ರಿ ನಾನು ಕಿಶನ್ನ ಬೇಗನೆ ಮೀಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ಹಾಗೆ ಮನೆಯವ್ರಿಗೂ ಕೂಡ ಯಾರಿಗೂ ಕೂಡ ಹೇಳಿಲ್ಲ, ನೀನು ಯಾರಿಗೆ ಹೇಳೋಕೂ ಹೋಗ್ಬೇಡ ಅಂದಾಗೇನು ಮತ್ತೆ ನಾನು ಭಾಗ್ಯಕ್ಕನಿಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ ಅಂತ ಆಗ ಪೂಜೆ ಹೋಗಕ್ಕಂತ ರೆಡಿ ಆದವಾಗ, ಅಮ್ಮಣ್ಣಿ ನಿನ್ನ ಹೀಗ್ ನಾನು ಹೋಗಕ್ಕೆ ಬಿಟ್ಬಿಡ್ತೀನ, ಲಂಚ ಕೊಟ್ರ ಮಾತ್ರ ನಾನು ಹೋಗಕ್ಕೆ ಬಿಟ್ಬಿಡ್ತೀನಿ ಅಂತ ಆಗ ಸುಂದ್ರಿ ಹೇಳ್ತಿರ್ಬೇಕಾದ್ರೆ, ಏನೋ ಲಂಚನಾ, ಸರಿ ಆಯ್ತು ಏನ್ ಬೇಕು ಅಂತ ಕೇಳು ಅಂತ ಆಗ ಪೂಜಾ ಹೇಳ್ಬಿಡ್ತಾಳೆ. ನೋಡು ಗೋಬಿ ಮಂಚೂರಿ ತಿಂದು ತುಂಬಾನೇ ದಿನ ಆಗಿದೆ, ಪ್ಲೀಸ್ ಅಂತ ಆಗ ಸುಂದ್ರಿ ಹೇಳ್ತಾ ಇರ್ಬೇಕಾದ್ರೆ, ಸರಿ ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಆಗ ಪೂಜಾ ಹೇಳ್ತಾಳೆ, ನೋಡು ನೋಡೋಣ ಗಿಡೋಣ ಅಂತ ಹೇಳಿದ್ರೆ ನಾನ್ ನಿನ್ನ ಹೋಗಕ್ಕೆ ಬಿಡಲ್ಲ ಅಂತ ಆಗ ಸುಂದ್ರಿ ಹೇಳ್ತಾಳೆ. ಸರಿ ಆಯ್ತಮ್ಮ ತಾಯಿ ತಗೊಬಂದ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪೂಜಾ ಅಲ್ಲಿಂದ ಹೊರಟೋಗ್ತಾಳೆ.
ಇನ್ನ ಒಂದ್ ಕಡೆ ಕಿಶನ್ ಮಾತ್ರ ತನ್ನ ತಾಯಿ ಫೋಟೋದ ಹತ್ರ ಬಂದ್ ನಿಂತ್ಕೊಂಡು, ಅಮ್ಮ ಚಿಕ್ಕವನಾಗಿರ್ಬೇಕಾದ್ರೆ ನಾನು ತುಂಬಾನೇ ತುಂಟನಾಗಿದ್ದಂತೆ, ಹಾಗೆ ತುಂಬಾನೇ ಹಠ ಬೇರೆ ಮಾಡ್ತಿದ್ದಂತೆ. ಆದ್ರೆ ಅವಾಗ ಅಪ್ಪ ನನ್ಗೆ ಏಟ್ ಕೊಟ್ಟಿರೋದು ಉಂಟು, ಆದ್ರೆ ನೀನ್ ಮಾತ್ರ ನಾನು ಚಿಕ್ಕವನ್ ಇರ್ಬೇಕಾದ್ರೆ ಒಂದ್ ದಿನನೂ ಕೂಡ ಏಟ್ ಕೊಡೋದು ಹೋಗ್ಲಿ, ನನ್ಗೆ ನೀನು ತುಂಬಾನೇ ಜೋರ್ ಧ್ವನಿಲಿ ಗದ್ರಿಸನು ಕೂಡ ಇಲ್ವಂತೆ ಅಮ್ಮ. ಅಷ್ಟು ಚೆನ್ನಾಗಿನೇ ನೀನು ನನ್ನನ್ನ ನೋಡ್ಕೊಂತಿದ್ಯಂತೆ. ಆದ್ರೆ ನಾನ್ ನಿನ್ನ ತುಂಬಾನೇ ಮಿಸ್ ಮಾಡ್ಕೊಂತ ಇದ್ದೀನಿ. ಇವತ್ ನೀನು ನನ್ನ ಈ ನಿರ್ಧಾರ ಜೊತೆಗೇನೆ ನೀನು ನನ್ನ ಜೊತೆಗೇನೆ ಇರ್ಬೇಕಿತ್ತಮ್ಮ. ನೋಡು, ನಾನು ಪೂಜನ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ, ಆದ್ರೆ ಈ ಮನೆಯಲ್ಲಿ ನನಗೆ ಮಹಿತಾಕ ಮತ್ತೆ ಅಪ್ಪನ ಬಿಟ್ರೆ ಬೇರೆ ಯಾರನ್ನು ಕೂಡ ಸಪೋರ್ಟ್ ಮಾಡ್ತಾನೆ ಇಲ್ಲ. ಎಲ್ಲರನ್ನು ಕೂಡ ಅವಳನ್ನ ಮರ್ತ್ಬಿಡು ಅನ್ನೋರೇ ಜಾಸ್ತಿ. ಹಾಗಾಗಿ ನಾನು ಇವತ್ತು ಅವಳನ್ನ ಮದ್ವೆ ಆಗಕ್ಕಂತ ಹೊರಟಿದ್ದೀನಮ್ಮ. ನನ್ ಜೊತೆಗೆ ನೀನು ಇಷ್ಟು ದಿನ ಎಲ್ಲ ನಿರ್ಧಾರದಲ್ಲೂ ನನ್ ಜೊತೆಗೇನೆ ಇದ್ದೆ, ನಿನ್ನ ಆಶೀರ್ವಾದನೂ ಕೂಡ ಇತ್ತು. ಇವತ್ತೂ ಕೂಡ ನನ್ಗೆ ನೀನು ನನ್ ಜೊತೆಗಿದ್ದು ನನ್ಗೆ ಆಶೀರ್ವಾದ ಮಾಡ್ತೀಯಲ್ಲಮ್ಮ. ಒಂದ್ ವೇಳೆ ಯಾರಾದ್ರೂ ನಿಂಗೆ ನೀನ್ ಪ್ರೀತಿಸಿದ ಹುಡುಗಿ ಹೆಚ್ಚ ಅಥವಾ ಮನೆಯವ್ರ ಹೆಚ್ಚ ಅಂತ ಕೇಳಿದ್ರೆ ಎರಡರಲ್ಲಿ ಯಾವ್ದು ಅಂತ ಹೇಳಕ್ಕಾಗದ ಸ್ಥಿತಿಯಲ್ಲಿರೋ ನಾನು ಇವಾಗ ಬಂದ್ಬಿಟ್ಟಿದ್ದೀನಿ. ಯಾಕಂತಂದ್ರೆ ಸುಮಾರಷ್ಟು ವಿಷಯದಲ್ಲಿ ನಾನು ಪೂಜನಿಂದ ಸುಮಾರಷ್ಟು ವಿಷಯನ ಇನ್ಸ್ಪೈರ್ ಆಗಿದ್ದೀನಿ. ಹಾಗೆ ಪೂಜಾ ನನ್ನ ಜೀವನದಲ್ಲಿ ನಿನ್ನೆ ಮೊನ್ನೆ ಬಂದವಳೇ ಇರ್ಬೋದು, ಆದ್ರೆ ಅವಳನ್ನ ಯಾವುದೇ ಕಾರಣಕ್ಕೂ ಬಿಟ್ಟಿರಲಾಗದಷ್ಟು ನಾನು ಅವಳನ್ನ ಪ್ರೀತಿ ಮಾಡ್ತಾ ಇದ್ದೀನಮ್ಮ. ದಯವಿಟ್ಟು ನಿನ್ನ ಆಶೀರ್ವಾದ ನನಗ್ ಬೇಕು ಅಂತ ಹೇಳ್ಬಿಟ್ಟು ಹಾಗೆ ಫೋಟೋಗೆ ನಮಸ್ಕರಿಸ್ಬಿಟ್ಟು ಅಲ್ಲಿಂದ ಕಿಶನ್ ಹೊರಟೋಗ್ತಾನೆ. ಇನ್ನ ಒಂದ್ ಕಡೆ ಮೀನಾಕ್ಷಿ ಕನ್ನಿಕಾ ಹಾಗೆ ಉಪವಾಸಕ್ಕೆ ಕೂತ್ಕೊಂಡಿದ್ರೆ ಹಾಗೆ ಅಲ್ಲೇ ನಿಂತ್ಕೊಂಡಿರೋ ಮಹಿತಾ ಮತ್ತೆ ಆದಿ ಅವ್ರು ಮಾತ್ರ ಅತ್ತೆನ ಈ ಸ್ಥಿತಿಯಲ್ಲಂತೂ ನೋಡಕ್ ಆಗಲ್ಲ, ಅತ್ತೆಗೆ ಏನಾದ್ರೂ ಫೋರ್ಸ್ ಮಾಡಿ ಕುಡಿಸ್ಬೇಕು ಹಾಗೆ ತಿನ್ನಿಸ್ಬೇಕು ಅಂತ ಆದಿ ಹೇಳ್ತಿದ್ರೆ, ಹೌದು ಒಂದ್ ವೇಳೆ ಅಪ್ಪ ಏನಾದ್ರೂ ಇಲ್ಲಿಗೆ ಬಂದ್ಬಿಟ್ರೆ ಅಪ್ಪನ ಹತ್ರ ಬೈಸ್ಕೊಳ್ಳೋದು ನಾನಂತೂ ಪಕ್ಕ ಅಂತ ಆಗ ಮಹಿತಾ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ರೆಡಿ ಆಗ್ಬಿಟ್ಟು ಆಗ ಕಿಶನ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ. ಹೋ ಕಿಶನ್ ಬಂದ್ಬಿಟ್ಯಾ, ಎಲ್ಲೋ ರೆಡಿಯಾಗಿ ಹೊರಗಡೆ ಹೊರಗಡೆ ಹೋಗ್ತಿದ್ಯಾ ಅಂತ ಆಗ ಕನ್ನಿಕಾ ಕೇಳ್ತಾಳೆ. ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಆಗ ಕಿಶನ್ ಹೇಳಿದ ತಕ್ಷಣ, ಅಲ್ಲ ನಿನ್ಗೆ ಒಂದ್ ಸ್ವಲ್ಪನೂ ಕೂಡ ಗಿಲ್ಟೇ ಇಲ್ವಲ್ಲ, ಅತ್ತೆ ಈ ತರ ಉಪವಾಸ ಕೂತ್ಕೊಂಡಿರೋದು ನಿನಗಾಗಿ, ಅದ್ ನಿನ್ಗೆ ಸ್ವಲ್ಪನೂ ಕೂಡ ಫೀಲ್ ಆಗ್ತಾ ಇಲ್ವಾ ಅಂತ ಆಗ ಕನ್ನಿಕಾ ಕೇಳ್ತಿರ್ಬೇಕಾದ್ರೆ, ಅತ್ತೆನ ಈ ಸ್ಥಿತಿಯಲ್ಲಿ ನನ್ಗೂನು ನೋಡಕ್ ಆಗ್ತಾ ಇಲ್ಲ, ನನ್ಗೂನು ಬೇಜಾರಾಗ್ತಾ ಇದೆ. Yes sir, you don't worry at all, the flat will be ready on first. ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡಕ್ ಆಗಲ್ಲ. ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ನೀವು ನಮ್ಮನ್ನೆಲ್ಲ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅಷ್ಟೇ ಕಾಳಜಿಯಿಂದನೂ ಕೂಡ ನೋಡ್ಕೊಂಡಿದ್ದೀರಾ. ಆದ್ರೆ ನಿಮ್ಮನ್ನ ಈ ಸ್ಥಿತಿಯಲ್ಲಿ ನನ್ಗಂತೂ ನೋಡಕ್ ಆಗಲ್ಲ. ಅದಕ್ಕಾಗಿನೇ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಈ ಪ್ರಾಬ್ಲಮ್ಗೆ ಒಂದು ಸಾಲ್ವೇಷನ್ ಕಂಡು ಇಟ್ಕೊಳ್ಳೋಣ ಅಂತಾನೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಇವತ್ತಿಗೆ ಇದನ್ನೆಲ್ಲ ಮುಗಿಸ್ಬಿಡ್ತೀನಿ ಅತ್ತೆ ಅಂತ ಹೇಳ್ಕೊಂಡು ಕಿಶನ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಈ ಕಡೆ ಮಹಿತಾ ಮತ್ತೆ ಆದಿ ಅಂತೂ ತುಂಬಾನೇ ಹಾಗೆ ಶಾಕ್ ಇಂದ ಮುಖ ನೋಡ್ಕೊಂತಾರೆ. ಈ ಕಡೆ ಭಾಗ್ಯನ್ ತಂದೆ, ಸರಿಯಮ್ಮ ಭಾಗ್ಯ, ಟೈಮ್ ಆಯ್ತು, ನಾನಿನ್ನ ಅಂಗಡಿ ಬಾಗ್ಲು ತೆಗಿಬೇಕು, ನಾನಿನ್ನ ಹೊರಡ್ತೀನಿ ಅಂತ ಆಗ ಅವರು ಹೇಳಿದ ತಕ್ಷಣ, ಅಯ್ಯೋ ಬೀಗ್ರೆ ಇದೇನಿದು ಇಷ್ಟೊತ್ತಿಗೆಲ್ಲ ಇಷ್ಟು ಬೇಗನೆ ಹೊರಟ್ಬಿಟ್ರ, ಊಟ ಮಾಡ್ಕೊಂಡು ಹೋಗಿ ಅಂತ ಆಗ ಧರ್ಮ ಅವರು ಹೇಳ್ತಾರೆ. ಅಯ್ಯೋ ಅದನ್ನ ಇನ್ನೊಂದಿನ ಮಾಡೋಣ, ನನ್ಗಿವಾಗ ಟೈಮ್ ಇಲ್ಲ, ನಾನೀಗ ಹೊರಡ್ತೀನಿ ಅಂತ ಭಾಗ್ಯನ್ ತಂದೆ ಹೇಳಿದ ತಕ್ಷಣ, ನೋಡಿ ಕುಸುಮ ಅವ್ರೆ, ನಾನ್ ನಿನ್ನೆ ಅಷ್ಟೊಂದು ಕೋಪದಲ್ಲಿ ಆತರ ಎಲ್ಲ ಮಾತಾಡೋ ಅವಶ್ಯಕತೆನೇ ಇರ್ಲಿಲ್ಲ. ನಾನು ನಿಮ್ ವಿಷಯದಲ್ಲಿ ತುಂಬಾನೇ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ. ನೋಡಿ ನನ್ ಮಗಳು ಭಾಗ್ಯ ಇವತ್ತು ಇಷ್ಟೊಂದು ಜೀವನದಲ್ಲಿ ಚೆನ್ನಾಗಿರೋಕೆ ಕಾರಣನೇ ನೀವು, ಅದನ್ನೆಲ್ಲ ಮರೆತ್ ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹಾಗೆ ಕೈ ಮುಗ್ದವ್ರು ಕ್ಷಮೆ ಕೇಳ್ತಾ ಇರ್ಬೇಕಾದ್ರೆ, ನೋಡಿ ನೀವು ಈ ತರ ಎಲ್ಲ ಕ್ಷಮೆ ಕೇಳಿದ್ರೆ ನಾನು ಕ್ಷಮಿಸೋದೇ ಇಲ್ಲ. ಯಾಕಂತಂದ್ರೆ ಸಾರಿ, ಪೂಜಾ ಮದ್ವೆನ ಮುಂದೆ ನಿಂತು ನಾನೇ ಮಾಡಿದ್ರೆ ಮಾತ್ರ ಅವಾಗ ನಿಮ್ಗೆ ಕ್ಷಮೆ ಸಿಗೋದು ಅಂತ ಕುಸುಮ ಅವರು ನಗಾಡ್ಕೊಂಡು ಹೇಳ್ಬಿಡ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಹಾಗೆ ನಗಾಡ್ಕೊಂಡು, ಅಯ್ಯೋ ಇಷ್ಟೇ ತಾನೇ ಆಯ್ತು ನೋಡಿ, ಪೂಜನು ಕೂಡ ನಿಮ್ ಮಗ್ಳು ಇದ್ದಂಗಿನೇ ಮುಂದೆ ನಿಂತು ನೀವೇನೆ ಮದುವೆ ಮಾಡ್ಸುವಿರಂತೆ ಸರಿನಾ ಅಂತ ಆಗ ಭಾಗ್ಯ ತಂದೆ ಹಾಗೆ ನಗಾಡ್ಕೊಂಡು ಹೇಳ್ತಾರೆ. ಆಗ ಅವ್ರು ಅಲ್ಲಿಂದ, ಸರಿ ನಮ್ಮ ಪೂಜಾ ಎಲ್ಲಿದ್ಯಮ್ಮ, ನಾನು ಹೋಗ್ತೀನಿ ಬಾರಮ್ಮ ಕೆಳಗಡೆ ಅಂತ ಆಗ ಕರೀತಾರೆ. ಆಗ ಪೂಜಾ ಮಾತ್ರ ಸೌಂಡ್ ಏನೇ ಇರಲ್ಲ. ಸರಿ ನಮ್ಮ ಭಾಗ್ಯ ಅದೇನಂತ ನೋಡು, ಮೋಸ್ಟ್ಲಿ ಅವಳು ನಾನು ನಿನ್ನೆ ಆತರ ಎಲ್ಲ ಮಾತಾಡಿದ್ದಕ್ಕೆ ಕೋಪ ಮಾಡ್ಕೊಂಡು ಇದ್ದಿರ್ಬೇಕು, ನನಗ್ ಟೈಮ್ ಆಯ್ತು, ನಾನು ಇನ್ನ ಹೋಗ್ತೀನಿ, ಅವಳನ್ನ ಸ್ವಲ್ಪ ಸಮಾಧಾನ ಮಾಡಮ್ಮ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಭಾಗ್ಯ ಮಾತ್ರ ಈ ವಿಷಯನ ಮೊದ್ಲು ಪೂಜನಿಗೆ ಹೇಳ್ಬೇಕು, ಅವಳು ಅಪ್ಪ ಒಪ್ಕೊಂಡಿರೋದು ಗೊತ್ತಾಗಿ ತುಂಬಾನೇ ಖುಷಿ ಪಡ್ತಾಳೆ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.